ವಿರಾಮದ ಬಳಿಕ ಮತ್ತೆ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಇಡೀ ವಾರ 12 ರಾಶಿಯ ಫಲಾಫಲ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ತಾ ಇದ್ವಿ. ಶಾಸ್ತ್ರಿಗಳೇ, ಈಗ ಕೊನೆಯ ಹಂತಕ್ಕೆ ನಾವು ಬಂದಿರೋದ್ರಿಂದ ಧನಸ್ಸುವಿನಿಂದ ಮುಂದೆ 4 ರಾಶಿಯ ಫಲಾಫಲ ಏನು ತಿಳಿಸ್ಕೊಡೋದಾದ್ರೆ? ಖಂಡಿತ ನೋಡೋಣ. ಗುರುವಿನ ಪರಿವರ್ತನೆ ಆಗ್ತಾ ಇದೆ. ಧನಸ್ಸು ರಾಶಿಗೆ ಅಧಿಪತಿ ಯಾರಪ್ಪ ಅಂದರೆ ಗುರುವೇ ಆಗಿದ್ದಾನೆ. ನೋಡೋಣ, ಧನಸ್ಸು ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರುತ್ತದೆ ನೋಡಿ. ಧರ್ಮ ಕಾರ್ಯಗಳಿಗೆ ತೊಡಕು, ಸಹೋದರ ಸಹಕಾರ, ವೃತ್ತಿಯಲ್ಲಿ ಪರಿಶ್ರಮ. ಕಾರಣ ಏನಪ್ಪ ಅಂದರೆ ಈ ಭಾಗ್ಯಸ್ಥಾನದಲ್ಲಿ ಮಾಂದಿ ಉದಯ ಆದರೆ ಸ್ವಲ್ಪ ತೊಡಕುಗಳು ಬರುತ್ತೆ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬಂದುಬಿಡುತ್ತೆ. ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕು ಅಂತಿದ್ರೆ ಅದಕ್ಕೆ ಅಡ್ಡಿ ಬರತಕ್ಕಂಥದ್ದು. ಶ್ರೇಯಾಂಸಿ ಬಹುವಿಘ್ನಾನಿ ಅಂತ, ಒಳ್ಳೆಯ ಕೆಲಸಕ್ಕೆ 108 ತೊಡಕಂತೆ. ಆ ಥರದ್ದು ಒಂದು ಲಕ್ಷಣ ಇದೆ ಈ ವಾರದ ಆದಿಯಲ್ಲಿ ನಿಮಗೆ. ಚಂದ್ರ ಜನ್ಮದಲ್ಲಿದ್ದ ನಷ್ಟ ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಗಮನಿಸ್ಕೊಳ್ಬೇಕು. ತಂದೆ ಮಕ್ಕಳ ಮನಸ್ತಾಪ ಈಗಷ್ಟೇ ಹೇಳಿದ್ನಲ್ಲ, ಅದೆಲ್ಲ ಫಲಗಳು ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಷ್ಟಮದಲ್ಲಿ ಮಾಂದ್ಯ ಸಂಚಾರ, ಸಪ್ತಮದಲ್ಲಿ ಮಾಂದ್ಯ ಸಂಚಾರ. ಇದೇನಪ್ಪ ಅಂದರೆ ಚಂದ್ರ ಆತ ಕುಟುಂಬ ಸ್ಥಾನಕ್ಕೆ ಹೋಗ್ತಾನೆ. ಸ್ವಲ್ಪ ತೊಡಕುಗಳು, ಸೋಲು ಉಂಟಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಲಹ, ಸ್ವಲ್ಪ ಮಟ್ಟಿಗೆ ಮಾತು ನಿಮಗೆ ಕೈ ಹಿಡಿಯುತ್ತೆ. ಪ್ರಾಜ್ಞಶ್ಚ ಶಶಿ ಮೃದುವಾಕಂತ ಅವನು. ಹೀಗಾಗಿ ಸ್ವಲ್ಪ ಮೃದುವಾಗಿ ಮಾತಾಡಿ ದಾಟಿಕೊಳ್ಳೋ ಶಕ್ತಿ ನಿಮಗಿದೆ, ಸಂಶಯ ಇಲ್ಲ ಅದರಲ್ಲಿ. ಆದರೆ ಗುರು ಷಷ್ಠಕ್ಕೆ ಹೋಗ್ತಾನೆ ವಾರದ ಮಧ್ಯಭಾಗದಲ್ಲಿ. ಹೀಗಾಗಿ ನೀವು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗ್ರತೆ ಇರಬೇಕು. ಈ ಒಂದು ವರ್ಷ ನೀವು ಸ್ವಲ್ಪ ಆಹಾರದ ಬಗ್ಗೆ ಗಮನ ಇಟ್ಕೊಳ್ಳಿ. ನಿಮ್ಮ ದಿನಚರಿ, ಯೋಗ, ತಪಸ್ಸು, ಧ್ಯಾನ, ಇವುಗಳಲ್ಲಿ ಮೆಡಿಟೇಷನ್ ತುಂಬ ಬಹಳ ಮುಖ್ಯ. ಧನುಸು ರಾಶಿಯವರು ಬೇಕು, ಗಮನಿಸಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಚಂದ್ರ ಶನಿಯರು ಒಟ್ಟಾಗ್ತಾರೆ ತೃತೀಯದಲ್ಲಿ, ಗುರುಮಾಂದ್ಯರು ಒಟ್ಟಾಗ್ತಾರೆ ಅದು ಷಷ್ಠದಲ್ಲಿ. ಹೀಗಾಗಿ ಸಾಲಬಾಧೆ, ದೇಹಕ್ಕೆ ಪೆಟ್ಟು ಬೀಳಬಹುದು, ವೃತ್ತಿಯಲ್ಲಿ ಅಸಮಾಧಾನ ಉಂಟಾಗಬಹುದು, ಬುಧನಿಗೂ ಬಲವಿಲ್ಲ. ಹೀಗಾಗಿ ತುಂಬ ಜಾಗ್ರತೆ ಬೇಕು. ಸಹೋದರಲಿ ಮನಸ್ತಾಪ, ಸಾಲಬಾಧೆ ಹೇಳಿದ್ನಲ್ಲ, ದೇಹಕ್ಕೆ ಶರೀರ ಗಾಯ ಆಗ್ತಕ್ಕಂಥದ್ದು, ಪೆಟ್ಟು ಬೀಳೋದು, ಇಂಥದ್ದೆಲ್ಲ ಸಾಧ್ಯತೆ ಇದೆ. ಧನುಸು ರಾಶಿಯು ಸ್ವಲ್ಪ ಜಾಗ್ರತೆ ಬೇಕು. ಏನಪ್ಪ ಪರಿಹಾರ ಏನಪ್ಪ ಮಾಡ್ಕೋಬೇಕು ಧನುಸು ರಾಶಿಯವರು ನೋಡಿ? ದುರ್ಗಾ ಸಪ್ತಶತಿ ಪಾರಾಯಣ ಮತ್ತು ಗುರುಚರಿತ್ರೆ ಪಾರಾಯಣ ಎರಡೂ ಕೂಡ ತುಂಬ ಮುಖ್ಯವಾಗಬೇಕು. ಇದ್ರ ಜೊತೆಗೆ ಗುರುಚರಿತ್ರೆಯನ್ನು ಸೇರಿಸ್ಕೊಳ್ಳಿ ನೀವು, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಕರ ರಾಶಿ ನೋಡೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ವ್ಯಯ, ಸಂಗಾತಿಯಿಂದ ನಷ್ಟ. ಕಾರಣ ಏನಪ್ಪ ಅಂದರೆ ಅಷ್ಟಮದಲ್ಲಿ ಮಾಂದ್ಯ ಸಂಚಾರ ಆಗ್ತಕ್ಕಂಥದ್ದು, ಚಂದ್ರ ವ್ಯಯದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಸಂಗಾತಿಯಿಂದ ಸ್ವಲ್ಪ ದೂರ ಉಳಿತಕ್ಕಂಥ ಸಾಧ್ಯತೆ, ಅಥವಾ ಇನ್ಯಾವುದೋ ಕೆಲಸ ನಿಮಿತ್ತನೇ ಸ್ವಲ್ಪ ದೂರ ಹೋಗಬಹುದು. ಆ ಥರದ್ದು ಒಂದು ಲಕ್ಷಣಗಳು ಸೂಚಿಸ್ತಾ ಇದೆ. ಮತ್ತು ಆಪ್ತರು ಸ್ವಲ್ಪ ದೂರ ಆಗಿಬಿಡೋ ಸಾಧ್ಯತೆ. ಮಾನಸಿಕವಾಗಿ ಖಿನ್ನತೆ ಉಂಟಾಗುತ್ತೆ. ಸೋಲಿದೆಯಲ್ಲ ಅದು ನಿಮ್ಮನ್ನು ಖಿನ್ನತೆಗೆ ಒಳಪಡಿಸುತ್ತೆ. ಅಂಥದ್ದೊಂದು ಸಂಕಟ ವಾರದ ಆದಿಯಲ್ಲಿ. ಕೆಲಸದಲ್ಲಿ ಏನೂ ತೊಡಕಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗುರು ಪರಿವರ್ತನೆ ಆಗುತ್ತೆ. ಪಂಚಮ ಸ್ಥಾನಕ್ಕೆ ಹೋಗ್ತಕ್ಕಂಥ ಗುರು ಬುಧವಾರ ದಿವಸ ನಿಮಗೆ ಗುರುಬಲ ತಂದು ಕೊಡ್ತಾನೆ. ಬೌದ್ಧಿಕವಾಗಿ ಅನುಕೂಲ ಸಿಗುತ್ತೆ. ಮಕ್ಕಳ ಸಹಾಯ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಸಾಲಬಾಧೆ, ಅದು ಮಾಂದಿಯಿಂದಾಗಿ. ಅದು ಸಪ್ತಮ ಸ್ಥಾನದ ಸಂಚರಿಸ್ತಕ್ಕಂಥ ಮಾಂದಿ ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಸಾಲ, ಶತ್ರುಗಳ ಬಾಧೆ, ಇಂಥದ್ದೊಂದು ತೊಡಕಿದೆ. ಆದರೆ ಗುರುಬಲ ನಿಮಗೆ ಹೆಚ್ಚಿನ ಕೈ ಹಿಡಿಯುತ್ತೆ. ಚಂದ್ರ ಬೇರೆ ಸಂಚರಿಸ್ತಾನೆ. ಹೀಗಾಗಿ ಅನುಕೂಲವೇ ಹೆಚ್ಚಾಗಿದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ವಾರ ಮಧ್ಯದಲ್ಲಿ ನಿಮಗೂ ಒಂದು ಹೊಸ ದಾರಿ ಸಿಗುತ್ತೆ. ಬೌದ್ಧಿಕ ಆಲೋಚನಾ ಶಕ್ತಿ ಹೆಚ್ಚಾಗುತ್ತೆ. ಇದು ಬಹಳ ಮುಖ್ಯ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ನಿಮ್ಮ ರಾಶಿಯಿಂದ ಗುರುಮಾಂದಿಯರು ಒಟ್ಟಾಗ್ತಾರೆ. ಇದು ನಿಮಗೆ ಮತ್ತು ಚಂದ್ರ ಶನಿಯರು ಒಟ್ಟಾಗ್ತಾರೆ ದ್ವಿತೀಯದಲ್ಲಿ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು, ಉದರ ಬಾಧೆ ಬರತಕ್ಕಂಥದ್ದು, ಯಾವುದೋ ಒಂದು ಇಂಪಾರ್ಟೆಂಟ್ ಶ್ಯೂರಿಟಿಯೋ ಮತ್ತೊಂದೋ ಇನ್ನೊಂದಕ್ಕೆ ಸೈನ್ ಹಾಕಿಬಿಟ್ಟು ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಜಾಗ್ರತೆ ಬೇಕು. ವಾರ ಶುಕ್ರವಾರ ಶನಿವಾರ ನೀವು ತುಂಬ ಜಾಗ್ರತೆಯಿಂದ ಇರಬೇಕು ಮಕರ ರಾಶಿಯವರು. ಪರಿಹಾರ ಏನಪ್ಪ ಇದಕ್ಕೆ ನೋಡಿ? ವಿಷ್ಣು ಸಹಸ್ರನಾಮ ದಿ ಬೆಸ್ಟ್ ಪರಿಹಾರ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ತ್ರೀಯರಿಗೆ ಲಾಭದ ದಿನ, ದಾಂಪತ್ಯದಲ್ಲಿ ಮನಸ್ತಾಪ. ಸ್ತ್ರೀಯರಿಗೆ ಲಾಭ ಯಾಕಪ್ಪ ಅಂತಂದರೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಲಾಭ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರನಿಂದ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಸ್ತ್ರೀಯರಿಗೆ ಬಲ ಹೆಚ್ಚು, ಅದನ್ನು ಸೂಚಿಸ್ತಾ ಇದೆ. ಆದರೆ ಸಪ್ತಮದ ಮಾಂದಿ ದಾಂಪತ್ಯದಲ್ಲಿ ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು ಬಂದುಬಿಡುತ್ತೆ. ವ್ಯವಹಾರಗಳಿದ್ರೆ ಅದು ತೊಡಕುಂಟು ಮಾಡುತ್ತೆ, ಮೋಸಗಳು ಉಂಟಾಗೋ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ ಬೇಕು. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಚತುರ್ಥಕ್ಕೆ ಹೋಗ್ತಾನೆ ಗುರು. ಇದು ಸೌಖ್ಯ ಸಮೃದ್ಧಿಯನ್ನು ಉಂಟು ಮಾಡುತ್ತೆ. ವಾರ ಮಧ್ಯದಲ್ಲಿ ಸುಖ ಸಮೃದ್ಧಿ ಉಂಟಾಗುತ್ತೆ. ವಾಹನ ಖರೀದಿಯೋ ಅಥವಾ ಗೃಹ ನಿವೇಶನ ಖರೀದಿಯೋ ಈ ಥರದ್ದೊಂದು ಆಲೋಚನೆ, 1 ವರ್ಷ ಇರ್ತಾನೆ ಗುರು. ಹೀಗಾಗಿ ಅಂಥ ಆಲೋಚನೆಗಳಿಗೆ ನಿಮಗೆ ಒಂದು ದಾರಿ ಸಿಗ್ತಾ ಹೋಗುತ್ತೆ. ಮತ್ತು ಈ ಮಾಂದಿಯಿಂದಾಗಿ ಸ್ವಲ್ಪ ಅಸಮಾಧಾನವೂ ಇದೆ. ಆತ ಪಂಚಮದಲ್ಲಿ ಷಷ್ಠದಲ್ಲಿ ಸಂಚರಿಸ್ತಾನೆ ಮಧ್ಯದಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ಸಾಲಬಾಧೆ ಆಗಬಹುದು. ತುಂಬ ಆತ್ಮೀಯರಲ್ಲಿ ಮನಸ್ತಾಪಗಳು ಬಂದುಬಿಡಬಹುದು. ಮಕ್ಕಳಲ್ಲಿ ಮನಸ್ತಾಪ ಬಂದುಬಿಡಬಹುದು. ಕಲಹ ಆಗಬಹುದು. ಈ ಥರದ್ದೆಲ್ಲ ಸ್ವಲ್ಪ ತೊಡಕಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಸ್ವಲ್ಪ
ಮಾನಸಿಕವಾಗಿ ಪೆಟ್ಟು ಬೀಳುತ್ತೆ. ಸಾಲದ ತೊಂದರೆ ಆಗ್ತಕ್ಕಂಥದ್ದು, ಮುಖ್ಯವಾಗಿ ಈ ಪ್ರಯಾಣದಲ್ಲಿ ತೊಂದರೆ, ನೀರಿನ ವಿಚಾರದಲ್ಲಿ ತೊಡಕುಗಳಾಗಬಹುದು. ಕಾರಣ ಏನಪ್ಪ ಅಂತಂದರೆ ಚತುರ್ಥ ಸ್ಥಾನ ಜಲಸ್ಥಾನ ಅಲ್ಲಿಲ್ಲ. ಮಾಂದಿ ಇದ್ದಾಗ ನೀರಿಗೆ ಅಭಾವ ಆಗಿಬಿಡುತ್ತೆ. ಬಿಂದಿಗೆ ಹಿಡ್ಕೊಂಡು ಸುಮಾರು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ತರಬೇಕು ಅಂಥ ಪರಿಸ್ಥಿತಿ ನಾವೆಲ್ಲ ನೋಡ್ತಾ ಇದ್ದೀವಿ. ಬರದ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಂತಲ್ಲೇ ಈ ವಾರಗಟ್ಟಲೆ ನೀರಿಲ್ಲ. ಇಂಥದ್ದೊಂದನ್ನು ಎದುರಿಸೋಕೆ ಸಾಧ್ಯತೆ ಇದೆ ವಾರದ ಅಂತೇಳಿ ಸ್ವಲ್ಪ ಹುಷಾರು. ಇನ್ನು ನೀವು ಪ್ರಧಾನವಾಗಿ ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರಯಾಣ ವಿಚಾರ, ಸ್ವಲ್ಪ ಎಚ್ಚರಿಕೆ ಬೇಕು. ಇದಕ್ಕೆ ಏನಪ್ಪ ಪರಿಹಾರ ಏನಪ್ಪ ಮಾಡೋದು? ದುರ್ಗಾ ಸನ್ನಿಧಾನದಲ್ಲಿ ದುರ್ಗಾ ಪರಮೇಶ್ವರಿ ದರ್ಶನ, ದುರ್ಗಾ ಪ್ರಾರ್ಥನೆ ಇದು ತುಂಬ ಸಹಾಯವಾಗುತ್ತೆ, ತೊಡಕನ್ನು ಬಿಡಿಸ್ಕೊಡುತ್ತೆ. ಇನ್ನು ಮೀನರಾಶಿಯವರಿಗೆ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ, ಹೊಸ ಅವಕಾಶ ಸಾಧ್ಯತೆ ಇದೆ, ಕಾರ್ಯಸಿದ್ಧಿ ಆಗುತ್ತೆ ಬಹಳ ಮುಖ್ಯವಾಗಿ. ಯಾಕಂದರೆ ಚಂದ್ರ ಸಂಚಾರ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಾಲ ಬಾಧೆ ಇರ್ತದೆ, ಕಠಿಣವಾದುದನ್ನು ಎದುರಿಸಬೇಕಾಗುತ್ತೆ ಮಾಂದಿಯಿಂದಾಗಿ. ಸ್ವಲ್ಪ ಎಚ್ಚರಿಕೆ ಬೇಕು. ಶುಭ ಹೆಚ್ಚಾಗಿದೆ, ಆತಂಕ ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಕ್ಲಿಷ್ಟತೆಗೆ ಸಿಕ್ಕಾಕೊಳ್ತೀರ. ಸಹೋದರಲ್ಲಿ ಮನಸ್ತಾಪ ಬರ್ತದೆ, ಸ್ವಲ್ಪ ತೊಡಕನ್ನು ಅನುಭವಿಸುವ ಸಾಧ್ಯತೆ ಇದೆ. ಲಾಭ ಇಲ್ಲ ಅಂತಲ್ಲ, ಚಂದ್ರ ಲಾಭದಲ್ಲಿದ್ದಾಗ ಮಕ್ಕಳಿಂದ ಲಾಭ ಆಗುತ್ತೆ, ಬೌದ್ಧಿಕ ಲಾಭ ಇತ್ಯಾದಿ ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದರೆ ಗುರು ಸಂಚಾರ ನಿಮಗೆ ತೃತೀಯಕ್ಕೆ ಹೋಗ್ತಾನೆ. ಹೀಗಾಗಿ ಸ್ವಲ್ಪ ಆಲಸ್ಯವೂ ಬರುತ್ತೆ, ಸ್ವಲ್ಪ ಮಟ್ಟಿಗೆ ತೊಡಕುಗಳು ಬರುತ್ತೆ, ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ನೀವು ವೃತ್ತಿಯಲ್ಲಿ ಪರಿಶ್ರಮವನ್ನು ಪರಿಶ್ರಮ ತಗೊಳ್ಬೇಕಾಗುತ್ತೆ, ಅಂಥದ್ದು ಒಂದು ಸಂದರ್ಭ ಎದುರಾಗುತ್ತೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಗಂಟಲು ಬಾಧೆ, ಕಿವಿ ಬಾಧೆ ನಿಮಗೂ ಬಾಧಿಸುತ್ತೆ. ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕ್ಕೆ ಯಾರು ಇರ್ತಾರೆ ಅವರಲ್ಲಿ ತೊಡಕುಂಟಾಗ್ತಕ್ಕಂಥದ್ದು, ಮನಸ್ತಾಪಗಳು ಬಂದುಬಿಡ್ತಕ್ಕಂಥ. ಚಂದ್ರ ವೇದಲ್ಲಿರ್ತಾನೆ. ಈಗ ಮಕ್ಕಳಿಂದ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತೀರಾ, ಆ ಥರದೊಂದು ಲಕ್ಷಣ ಇದೆ. ಸ್ವಲ್ಪ ಅನಾನುಕೂಲವಾಗಿದೆ ನಿಮಗೂ ಕೂಡ ಈ ವಾರ. ಇದಕ್ಕೆ ಏನಪ್ಪ ಪರಿಹಾರ ಮಾಡ್ತಕ್ಕಂಥದ್ದು ನೋಡಿ, ಗುರುಚರಿತ್ರೆ ಪಾರಾಯಣ ತುಂಬ ತುಂಬ ಸಹಕಾರಿಯಾಗುತ್ತೆ. ನಿಮಗೆ ಬೇಕು, ನೀವು ತಪ್ಪದೇ ಬುಧವಾರ ದಿವಸ ಗುರುಚರಿತ್ರೆ ಪಾರಾಯಣ, ಬುಧವಾರದಿಂದ ಒಂದು ವಾರದ ಮಟ್ಟಿಗೆ ಗುರುಚರಿತ್ರೆ ಪಾರಾಯಣ ಮಾಡೋದು, ಗುರು ಸನ್ನಿಧಾನಕ್ಕೆ ಹೋಗಿ ಬರೋದು ಬಹಳ ಒಳ್ಳೆಯದು. ಇದನ್ನು ಮಾಡಿ. ಇದು ಫಲಾಫಲ ಇಡೀ ವಾರದಲ್ಲಿ ಹೇಗಿರ್ತದೆ ಅಂತ. ನಿಜ, ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ ಶಾಸ್ತ್ರಿಗಳೇ, ತುಂಬ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.